ಲೇಡೀಸ್ ಅಂಡ್ ಜೆಂಟಲ್ಮನ್, ಫೋಕಸ್ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ವಿದ್ಯಾ. ಸಂಪುಟ ವಿಸ್ತರಣೆ ಯಾಕೆ ವಿಳಂಬ ಆಗ್ತಾ ಇದೆ ಗೊತ್ತಾ? ಏನ್ ಕಾರಣ ಇರಬಹುದು? ಯಾಕೆ ರಾಜ್ಯ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇದೆ? ಹೈಕಮಾಂಡ್ಗೆ ನಾಳೆ ಬಾ ಗಿರಾಕಿಗಳು ಆದ್ರ ಹಂಗಿದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಇದೇ ಕುರಿತಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಕ್ಯಾಬಿನೆಟ್ ವಿಸ್ತರಣೆ ಮಾಡೋಕೆ ವರಿಷ್ಠರಿಗೆ ಮನಸ್ಸಿಲ್ವಾ ಹಂಗಿದ್ರೆ? ಪ್ರತಿ ಸಲ ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಹೋದಾಗ್ಲೂ ಕೂಡ ನಾಳೆ ಬಾ ಅಂತ ಕದ ತಟ್ಟುವಂತ ಕೆಲಸ ಶುರುವಾಯ್ತಾ? ಅಂದ್ರೆ ಹೈಕಮಾಂಡ್ ಕ್ಯಾಬಿನೆಟ್ ವಿಸ್ತರಣೆ ಮಾಡೋದಕ್ಕೆ ವರಿಷ್ಠರಿಗೆ ಮನಸ್ಸಿಲ್ವಾ ಹಂಗಿದ್ರೆ? ದೆಹಲಿ ಟು ಬೆಂಗಳೂರು ಸಿಎಂ ಡಿಕೆ ಶಿವಕುಮಾರ್ ಪದೇ ಪದೇ ಓಡಾಟ ಮಾಡ್ತಾ ಇರೋದು ಯಾಕೆ? ಇವತ್ತು ದೆಹಲಿಗೆ ಹೋಗ್ತಾರೆ, ನಾಳೆ ಬೆಂಗಳೂರಿಗೆ ಬರ್ತಾರೆ, ಮತ್ತೆ ದೆಹಲಿಗೆ ರಾತ್ರಿ ಬುಲಾವ್ ಬರುತ್ತೆ, ಮತ್ತೆ ಹೋಗ್ತಾರೆ, ವಾಪಸ್ ಬೆಂಗಳೂರಿಗೆ ಬರಬೇಕಾದಂತ ಪರಿಸ್ಥಿತಿ. ಸದ್ಯ ಹೈಕಮಾಂಡ್ ಭೇಟಿಗೆ ಪ್ರತಿ ಬಾರಿಯೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಯ ಕೇಳಿ ನಿರಾಸೆಯನ್ನ ಉಂಟು ಮಾಡ್ಕೊಂಡ್ಬಿಟ್ಟಿದೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಟೈಮ್ ಕೊಡ್ತಿಲ್ವಾ ರಾಹುಲ್ ಗಾಂಧಿ ಅವರು? ಯಾಕೆ ಸಮಯ ಕೊಡ್ತಾ ಇಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ? ಏನಿದರ ಮರ್ಮ? ಹಾಗಿದ್ರೆ ನಾವು ನೋಡ್ತಾ ಹೋಗೋಣ ಯಾಕಾಗಿರ್ಬೋದು. ಯಾಕೆ ಪ್ರತಿ ಬಾರಿ ಹೈಕಮಾಂಡ್ ಕದ ತಟ್ಟದಾಗ್ಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಕೂಡಿತು ನಾಳೆ ನಾಡಿದ್ದು ಅಂತ ಯಾಕೆ ಕಾರಣ ಹೇಳ್ತಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಏನಿದು ಹೈಕಮಾಂಡ್ ಆಟ? ಯಾಕೆ ಹೀಗೆ ಮಾಡ್ತಿದ್ದಾರೆ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ 3 ದಿನ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ವಾಸ್ತವ್ಯ ಹೂಡಿದ್ರು. ನೋಡಿ, ಒಂದೆರಡು ದಿನ ಅಲ್ಲ, ಮೂರು ದಿನ ಇದ್ದಿದ್ದು. ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಜಿ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಅಷ್ಟೇ ವಾಪಸ್ ಬಂದಿದ್ದಾರೆ. ಮತ್ತೊಂದು ಕಡೆಗೆ 20 ಸ್ಥಾನ ಭರ್ತಿಗೆ 3 ದಿನವಾದ್ರೂ ರಾಹುಲ್ ಗಾಂಧಿ ಸಿಗ್ಲಿಲ್ವಾ ಹಂಗಿದ್ರೆ? ನೋಡಿ, ಇರುವಂತದ್ದು ರಾಜ್ಯ ಸರ್ಕಾರದಲ್ಲಿ 20 ಮಂತ್ರಿಗಿರಿ, 40ರಿಂದ 50 ಜನ ಶಾಸಕರಿದ್ದಾರೆ ಬಿಡಿ, ಅದು ಸೆಕೆಂಡ್ರಿ. ಹಂಗಿದ್ರೆ ಇರುವಂತಹ 20 ಸ್ಥಾನ ಭರ್ತಿಗೆ 3 ದಿನ ಸಾಕಾಗಲ್ವಾ ರಾಹುಲ್ ಗಾಂಧಿ ಅವರಿಗೆ ಕೂತ್ಕೊಂಡು ಮಾತಾಡೋದಕ್ಕೆ, ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಬಗೆಹರಿಸೋದಕ್ಕೆ? ಮತ್ತೊಂದು ಕಡೆಗೆ ಪ್ರತಿ ಬಾರಿಯೂ ಹೈಕಮಾಂಡ್ ಭೇಟಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ಅವರು ಇವತ್ತು ಸಿಗ್ತಾರೆ, ನಾಳೆ ಸಿಗ್ತಾರೆ, ಇವತ್ತು ಬೇರೆ ಪ್ರವಾಸಕ್ಕೆ ಹೋಗಿದ್ದಾರೆ, ಇದೇ ಕಾರಣಗಳಲ್ಲೇ ಮುಳುಗಿದ್ದಾರೆ ಹೊರತು ಪ್ರತಿ ಬಾರಿಯೂ ಹೈಕಮಾಂಡ್ ಕಲೆ ತಡೆದಾಗ ಒಂದು ಸಲ ಸಚಿವ ಸಂಪುಟ ವಿಸ್ತರಣೆ ಮುಗಿಸ್ಬಿಡಿ, ರಾಜ್ಯ ಸರ್ಕಾರದಲ್ಲಿ ಆಗುವಂತ ಕೆಲಸಗಳು ಬೇಕಾದಷ್ಟಿದೆ, ಜನ ಹಿಗ್ಗ ಮುಗ್ಗ ಜರಿತಾ ಇದ್ದಾರೆ ಸರ್ಕಾರಕ್ಕೆ, ಈ ತರದ ವಿಚಾರಗಳು ಮುಂದೆ ನಡೆದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಪ್ರತಿ ಬಾರಿಯೂ ಹೈಕಮಾಂಡ್ ಭೇಟಿ ಹೋದಾಗ ನಮ್ಮ ಕಾಂಗ್ರೆಸ್ ನಾಯಕರು ಕಾದು ಕುಳಿತು ವಾಪಸ್ ಬರ್ತಾರೆ ಹೊರತು ಮೀಟಿಂಗ್ ಮಾತ್ರ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಸಂಪುಟ ವಿಸ್ತರಣೆಗೆ ಬಂದ್ರೆ ನಾಳೆ ಬಾ ಅಂತ ಇದೇ ಕತೆ ಆಗೋಯ್ತು. ನೋಡಿ, ನಾವು ಗಮನಿಸಿದ್ವಿ, ಈ ದೆಹಲಿಯ ಜಂತರ್ ಮಂತರ್ ಸಂದರ್ಭದಲ್ಲಿ ಅವತ್ತು ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರು ರಾತ್ರೋರಾತ್ರಿ ಹೋಗಿದ್ದು ಸಚಿವ ಸಂಪುಟ ವಿಸ್ತರಣೆಗೆ. ಮಾಡಿದ್ದೇನು? ಅಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಹೋರಾಟ ಮಾಡ್ತಾ ಇದ್ರು, ಅದ್ರಲ್ಲಿ ಭಾಗಿಯಾದ್ರು, ಅದ್ರಲ್ಲಿ ಕುತ್ಕೊಂಡ್ರು. ಹಂಗಾದ್ರೆ ರಾಜ್ಯ ಸರ್ಕಾರವನ್ನ ಎಷ್ಟು ಕಡೆಗಣನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಸಂಪುಟ ವಿಸ್ತರಣೆಗೆ ಪ್ರತಿ ಬಾರಿ ಹೋದ್ರು ಕೂಡ ನಾಳೆ ಬಾ ಅಂತ ಸಬಬ್ ಹೇಳೋದೇ ಆಗೋಯ್ತು ವರಿಷ್ಠರು. ಸದ್ಯ ರಾಜ್ಯ ನಾಯಕರ ಮೇಲೆ ಪದೇ ಪದೇ ಯಾಕೆ ಗರಂ ಆಗ್ತಿದ್ದಾರೆ ರಾಹುಲ್ ಗಾಂಧಿ? ಏನ್ ಕಾರಣ ಇರ್ಬೋದು? ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಪ್ರತಿ ಬಾರಿಯೂ ಯಾವ್ದಾದ್ರು ಮೀಟಿಂಗ್ ಅಂತ ಹೋದಾಗ, ಪ್ರತಿ ಬಾರಿಯೂ ಸಂಪುಟ ವಿಸ್ತರಣೆ ಅಂತ ಹೋದಾಗ ಸಿಟ್ಟಾಗ್ತಾ ಇದ್ದಾರೆ ವಿನಃ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆನೆ ಮಾಡ್ತಾ ಇಲ್ಲ, ಸಿಗ್ತಾನೆ ಇಲ್ಲ ರಾಹುಲ್ ಗಾಂಧಿ ಅವರು. ಮತ್ತೊಂದು ಕಡೆಗೆ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡ್ತಿದ್ಯಾ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ. ಈಗ ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಹೋದಾಗ್ಲೂ ಕೂಡ ನಾಳೆ ಅಂತ ಕಾರಣ ಕೊಟ್ಟು, ಯಾಕೆ ಅವರ ವ್ಯಕ್ತಿತ್ವಕ್ಕೆ, ಅವರ ಘನತೆ ಏನಾಗಬೇಕು, ಅವರದ್ದೇ ಆದಂತ ಮರ್ಯಾದೆ, ಅವರದ್ದೇ ಆದಂತ ರಾಜಕಾರಣದಲ್ಲಿ ಸ್ಥಿರತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ನಾಯಕರು. ಹಾಗಿದ್ರೆ ಅವ್ರಿಗೆ ಅವಮಾನ ಮಾಡ್ತಿದ್ಯಾ ಹೈಕಮಾಂಡ್ ನಾಳೆ ಅಂತ ಹೇಳಿ ಹೋದಾಗೆಲ್ಲ ಒಂದೊಂದು ರೀತಿಯ ಸಬೂಬು ಕಾರಣಗಳನ್ನ ಹೇಳಿ. ಮತ್ತೊಂದು ಕಡೆಗೆ ಕರ್ನಾಟಕ ರಾಜಕೀಯದ ಬಗ್ಗೆ ವರಿಷ್ಠರು ಗಮನ ಹರಿಸ್ತಿಲ್ವಾ ಹಂಗಿದ್ರೆ? ಕರ್ನಾಟಕವನ್ನ ಅಷ್ಟು ಕೇರ್ಲೆಸ್ ಆಗಿ ನೋಡ್ತಾ ಇದ್ದಾರಾ ವರಿಷ್ಠರು? ಕರ್ನಾಟಕದ ರಾಜಕೀಯ, ಕರ್ನಾಟಕದಲ್ಲಿ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ, ಸರ್ಕಾರದ ಬಗ್ಗೆ ಆಲೋಚನೆಗಳೇ ಇಲ್ವಾ? ಸರ್ಕಾರದಲ್ಲಿರುವಂತಹ ರಾಜಕೀಯ ನಾಯಕರ ಬಗ್ಗೆ ಚಿಂತೆ ಇಲ್ವಾ? ಸದ್ಯ ಯಾಕೆ ಹಂಗಿದ್ರೆ ವರಿಷ್ಠರು ಈ ಒಂದು ರಾಜಕೀಯದಲ್ಲಿ, ಕರ್ನಾಟಕದ ರಾಜಕೀಯದಲ್ಲಿ ಇಷ್ಟೊಂದು ತಕರಾರು ಎತ್ತುತ್ತಾ ಇರುವಂತದ್ದು, ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇರುವಂತದ್ದು? ಈ ಕುರಿತಂತೆ ಈಗ ಸದ್ಯ ಸಚಿವ ಸಂಪುಟ ವಿಸ್ತರಣೆಯ ಈ ಒಂದು ಡಿಲೇ ಆಗ್ತಾ ಇರುವಂತಹ ವಿಚಾರದ ಹಿಂದೆ ವರಿಷ್ಠರು ಅಷ್ಟು ಲೇಸಿನೆಸ್ ತೋರಿಸ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ರಾಜ್ಯ ಸರ್ಕಾರದಲ್ಲಿ ಎದ್ದಿರುವಂತದ್ದು. ಇದನ್ನ ಫೋಕಸ್ ಟಿವಿಯಲ್ಲ, ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಇಷ್ಟೋ ದಿನ ಬೇಕಾ?
ಹತ್ತತ್ರ 1 ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆ ಕುರಿತು ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ದೆಹಲಿ ಓಡಾಡ್ತಲೇ ಇದ್ದಾರೆ. ಕೇವಲ ಅವರು ಮಾತ್ರ ಅಲ್ಲ, ಅವ್ರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಓಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೇ ಹೈಕಮಾಂಡ್ ಹೇಳುತ್ತೆ ನಿಮ್ಮಲ್ಲಿರುವಂತಹ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಸರಿ, ಇಬ್ರು ಕೂಡ ಅವರು ಒಂದೊಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಹೋದ್ರು ಕೂಡ ಹೈಕಮಾಂಡ್ ಮತ್ತೊಂದು ಪ್ರತ್ಯೇಕವಾಗಿ ಲಿಸ್ಟ್ ಮಾಡುತ್ತೆ. ಹಾಗಾದ್ರೆ ಲಿಸ್ಟ್ ಓಕೆ ಅನ್ನಕ್ಕೆ ಇಷ್ಟು ದಿನ ಬೇಕಾ? ಮೊನ್ನೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಹೋದಾಗ್ಲೂ ಕೂಡ 3 ದಿನ ವೇಟ್ ಮಾಡಿಸ್ತೀರಾ ಅಂತ ಅಂದ್ರೆ ವರಿಷ್ಠರ ನಿಲುವು ಏನು ಹಂಗಿದ್ರೆ ಕರ್ನಾಟಕದ ಮೇಲೆ?